ನಮಸ್ಕಾರ, ಮನೀಷಾ ನರೇಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತ 26 ಜುಲೈ ರಾತ್ರಿ 9:15 ನಾವು ಒಂದು ದೇವಸ್ಥಾನಕ್ಕೆ ಹೊಂಟೀವಿ ಮತ್ತು ಒಂದು ಜಲಪಾತಕ್ಕೆ ಹೊಂಟೀವಿ. ಎಲ್ಲಿ ಹೊಂಟೀವಿ, ಹೆಂಗೆ ಹೋಗಬೇಕು, ಅದರ ಮಾರ್ಗದರ್ಶನವೂ ನಾನು ನಿಮಗೆ ಮಾಡ್ತೀನಿ ಮತ್ತು ಅದರ ಇತಿಹಾಸನೂ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಬರ್ರಿ ಹೋಗೋಣಂತ. ಬಸ್ಗಳ ಅನುಕೂಲ ಸಾಕಷ್ಟು ಇದ್ದಿದ್ದರಿಂದ ನಾವು ಬಸ್ಸಿಂದನೇ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತೀವಿ. ಮುಂದಿನ ನಿಲ್ದಾಣ ಮೂಡಲಪಾಳ್ಯ. ನಮ್ಮ ಬೃಹತ್ ಬೆಂಗಳೂರಿದು. ಈಗ ನಾವು ರೈಲ್ವೆ ಸ್ಟೇಷನಿಗೆ ಹೊಂಟೀವಿ. ರೈಲ್ವೆ ನಿಲ್ದಾಣಕ್ಕೆ 11:15 ನಮ್ಮ ಟ್ರೈನ್ ಅದ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇದು ಮೊದಲು ಮೆಜೆಸ್ಟಿಕ್ ನಿಲ್ದಾಣ ಅಂತಲೇ ಹೇಳ್ತಿದ್ವಿ. ಮುಂದೆ ಮೇ 2015 ಇದಕ್ಕೆ ಮರುನಾಮಕರಣ ಮಾಡಲಾಯಿತು. 2016 ಇದಕ್ಕೆ ಫೆಬ್ರವರಿದಾಗ ಅಧಿಕೃತವಾಗಿ ಹೆಸರಿಡಲಾಯಿತು. ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ರಾತ್ರಿ 11:15 ಬಿಟ್ಟರೆ ಮುಂಜಾನೆ 6 ಗಂಟೆಗೆ ಸಾಗರಕ್ಕಿರ್ತದೆ. ಸೊ ಈಗ ನಾವು ಹೊಂಟಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರಕ್ಕೆ. ಬರೋಬ್ಬರಿ 6:20 ನಾವು ಕೆಳಗಿಳಿದ್ವಿ. ವರದಶ್ರೀ ಅಂಥೇಳಿ ನಾವು ಆಲ್ರೆಡಿ ಒಂದು ಹೋಟೆಲ್ ಬುಕ್ ಮಾಡಿದ್ವಿ. ಅದು ರೈಲ್ವೆ ನಿಲ್ದಾಣದಿಂದ 2 ಕಿಲೋಮೀಟರು. ಸೊ ಆಟೋ ತಗೊಂಡು ಅಲ್ಲಿಗೆ ಹೋದ್ವಿ. ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿ ಈ ಸಾಗರವು ನೆಲೆಗೊಂಡದ. ಇಲ್ಲಿ ವರದಾ ನದಿಯು ಹರಿತದ. ಇದನ್ನು ಮಲೆನಾಡಿನ ಹೃದಯ ಅಂಥೇಳಿನೂ ಕರೀತಾರೆ. ಕೆಳದಿ ರಾಜವಂಶದ ಒಬ್ಬ ರಾಜರು ಸದಾಶಿವ ನಾಯಕ ಅಂಥೇಳಿ ಅವರು ಇಲ್ಲೊಂದು ಕೆರೆ ನಿರ್ಮಿಸ್ತಾರಂತ. ಅದಕ್ಕೆ ಸದಾಶಿವ ಸಾಗರ ಅಂಥೇಳಿ ಕರಿತಿದ್ರು ಅವಾಗ. ಸೊ ಅವಾಗೇ ಈ ಊರಿಗೆ ಸಾಗರ ಅಂಥೇಳಿ ಹೆಸರು ಬಂತಂತ. ಈಗ ಅದಕ್ಕೆ ಗಣಪತಿ ಕೆರೆ ಅಂಥೇಳಿ ಕರೀತಾರೆ. ವರದಶ್ರೀ ಹೋಟೆಲಿಂದ 1 ಕಿಲೋಮೀಟರ್ ನಡ್ಕೊತ ಬಂದ್ರೆ ಬಸ್ ಸಿಗ್ತಾವು. ಅಲ್ಲೇ ಒಂದು ಕೃಷ್ಣ ರೆಫ್ರೆಶ್ಮೆಂಟ್ ಅಂತ ಹೇಳಿ ಒಂದು ಹೋಟೆಲ್ ಸಿಕ್ತು. ನಾಷ್ಟ ಮಾಡಿಕೊಂಡು ನಾವೀಗ ಮುಂದೆ ಹೊಂಟಿದ್ದು ಎಲ್ಲಪ್ಪ ಅಂತಂದ್ರೆ ಸಿಗಂದೂರೇಶ್ವರಿ ಅಂಥೇಳಿ ದೇವಿಯ ದರ್ಶನ ಮಾಡಕ್ಕೆ ಸಿಗಂದೂರಕ್ಕೆ ಹೊಂಟೇವಿ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. 300 ವರ್ಷಗಳ ಹಿಂದೆ ಇಲ್ಲಿ ಶರಾವತಿ ನದಿ ದಂಡಿಗೆ ಒಂದು ವಿಗ್ರಹ ಕಾಣಿಸ್ತಂತ. ಆ ವಿಗ್ರಹ ಬೇರೆ ಯಾರೂ ಅಲ್ಲ, ಶಕ್ತಿ ದೇವಿ ಚೌಡಮ್ಮ ಮಾತೆ. ಈ ಮಾತೆ ಉದ್ಭವದ ಕಥೆ ಏನು ಅಂತಂದ್ರ, ಇದು ಬಹಳ ದಟ್ಟವಾದ ಕಾನನ. ಆ ಕಾನನದೊಳಗ ಒಬ್ರು ಬೇಟೆಯಾಡಕ್ ಹೊಂಟಿದ್ರಂತ. ಹೋದಾಗ ಬಹಳಷ್ಟು ಸುಸ್ತಾಗಿ ಒಂದು ಮರದ ಕೆಳಗ ಕುಂತ್ರಂತ. ಆದ್ರ ಒಂದು ತೊಂದ್ರೆ ಅವ್ರಿಗೆ ಏನಾಯ್ತಂದ್ರ, ಅಲ್ಲಿ ಹೋದಾಗ ವಾಪಸ್ ಬರೋ ದಾರಿನೇ ತಪ್ಪಿಸ್ಕೊಂಡ್ರಂತ. ಹಿಂಗ ದಾರಿ ತಪ್ಪಿಸ್ಕೊಂಡಾಗ ಚೌಡಮ್ಮ ತಾಯಿ ನೀನೇ ಕಾಪಾಡ್ಬೇಕು ಅಂತ ಹೇಳಿ ಅಲ್ಲೇ ಕುಸಿದ್ ಬೀಳ್ತಾರಂತ. ಅವಾಗ ಅವ್ರ ಕನಸಿನೊಳಗ ಚೌಡಮ್ಮ ತಾಯಿ ಬಂದು ನಾನ್ ನಿನಗ ವಾಪಸ್ ನಿನ್ನ ಮನೆಗೆ ತಲುಪಿಸ್ತೀನಿ ಅಂತ ಹೇಳಿದಾಗ ಅವರಿಗೆ ಎಚ್ಚರಾಗಿ ಒಂದು ಬೆಳಕಿನ ಕಿಂಡಿ ತರ ದಾರಿ ಕಾಣಿಸ್ತಂತ. ಅವಾಗ ಅವರು ವಾಪಸ್ ತಮ್ಮ ಮನೆ ಸೇರ್ತಾರಂತ. ಆ ಕನಸಿನೊಳಗ ತಾಯಿ ನನಗ್ ದೇವಸ್ಥಾನ ಕಟ್ಸು ಅಂತ ಹೇಳಿ ಹೇಳಿದಾಗ ಅವರು ಮರ್ದಿನ ಬಂದು ಮತ್ತೊಬ್ಬರ ಜೊತೆ ಬ್ರಾಹ್ಮಣರ ಜೊತೆ ಮಾತನಾಡಿ ಈ ದೇವಸ್ಥಾನದ ನಿರ್ಮಾಣಕ್ಕಾಗಿ ಒಂದು ಕಾರ್ಯವನ್ನ ಹೂಡಿ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರ ಅಂತ ಹೇಳಿ ಇದು ದಂತಕಥೆ. ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತಂದ್ರ, ನಿಮಗ ಯಾವುದೇ ಕಳ್ಳತನದ ಭಯ ಇತ್ತು ಅಂದ್ರ, ನಿಮ್ಮ ವ್ಯವಹಾರಿಕವಾಗಿ ಆಸ್ತಿ ಪಾಸ್ತಿಯ ಭಯ ಇತ್ತು ಅಂದ್ರ ಇಲ್ಲಿ ಬಂದು ತಾಯಿಗೆ ಬೇಡ್ಕೋಬೇಕಂತ, ತಾಯಿ ಪರಿಹರಿಸ್ತಾಳಂತ ಅನ್ನೋ ನಂಬಿಕೆ ಇಲ್ಲಿ ಅದ. ವರ್ಷ ಪೂರ್ತಿ ಇಲ್ಲಿ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರ. ಈಗ ಮಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ, ಆದ್ರೂ ಸಹ ಬಹಳ ಕಮ್ಮಿ ಏನಲ್ಲ, ಸಿಕ್ಕಾಪಟ್ಟೆ ಜನ ಬಂದಾರ ಮಳೆ ಇದ್ರೂನು ಸಹ. ಆದ್ರ ಆಷಾಢ ಅಲ್ಲ ಇದು, ಹಂಗಾಗಿ ಆಷಾಢಕ್ಕ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಾವು. ಹಂಗಾಗಿ ಜನ ಇಲ್ಲಿ ಬಂದು ನಮಸ್ಕಾರ ಮಾಡ್ತಾರ. ಈ ದೇವಸ್ಥಾನಕ್ಕ ತಲುಪಬೇಕಂದ್ರ ಒಂದು ವಿಭಿನ್ನವಾದ ದಾರಿ ಅದ. ಹೆಂಗಂತಂದ್ರ, ಈಗ ಸಾಗರದಿಂದ ಬೈಂದೂರು ಒಂದು ನ್ಯಾಷನಲ್ ಹೈವೇ ಹೋಗ್ತದ. ಅಲ್ಲಿ ಹೋಗ್ಬೇಕಾದ್ರೆ ಶರಾವತಿ ನದಿ ಅದ. ಈ ಶರಾವತಿ ನದಿಯನ್ನ ದಾಟ್ಕೊಂಡು ನಾವು ಬರ್ಬೇಕು. ಅಲ್ಲಿ ಲಿಂಗನಮಕ್ಕಿ ಜಲಾಶಯ ಡ್ಯಾಮ್ನು ಹತ್ತದ. ಆದ್ರ ನಾವು ಹಿನ್ನೀರಿಲ್ಲಿ ಹಡಗ್ನಾಗ ಬರುವಂತದ್ದು ಒಂದು ವ್ಯವಸ್ಥೆ ಅದ. ಆದ್ರ ಆ ಹಡಗಿನೊಳಗ ನಾವು ಹತ್ಕೊಂಡು ಬರುದಿಲ್ಲ, ಬಸ್ಸೇ ಹಡಗಿನೊಳಗ ಬಂದು ಆ ಬಸ್ ಒಳಗ ನಾವು ಕುಂತು ಬರುವಂತಹ ಒಂದು ವಿಶೇಷ ದಾರಿ ಇದು. ಬಹುಶಃ ಬೇರೆ ಎಲ್ಲೂ ನಿಮಗ್ ಸಿಗುದಿಲ್ಲ. ಸಾಗರದಿಂದ ನಾವು ಸಿಗಂದೂರು ಬಸ್ಸಿಗೆ ಹತ್ತಿದ್ವಿ. ಆ ಬಸ್
ಫೆರಿ ಏನ್ ಮಾಡಿರ್ತಾರಲ್ಲ ಅದ್ರಾಗ ಹತ್ತದ. ಅದ್ರೊಳಗ ನಾವು ಕೂತ್ಕೊಂಡು ವಿಶಾಲವಾದ ನೀರನ್ನ ನೋಡ್ಕೊಂಡು ಈ ದೇವಸ್ಥಾನಕ್ಕ ತಲುಪ್ತೀವಿ. ನೋಡ್ರಿ ಈಗ ನಮ್ಮ ಬಸ್ ಹಡಗ್ನೊಳಗೆ ಹೋಗಾಕ ತಯಾರಾಗಿ ನಿಂತದ. ಈಗ ಅಲ್ಲಿ ಆಲ್ರೆಡಿ 2-3 ಕಾರ, ಒಂದು ಜೀಪ ನಿಂತದ, ಸಾರ್ವಜನಿಕರು ಅದಾರ ಅಂತ. ಅದ್ರೊಳಗೆ ನಮ್ಮ ಬಸ್ ಈಗ ಸೀದಾ ಒಳಗೆ ಹೋಗ್ತದ. ನಾವು ಬಸ್ಸಿಂದ ಕೆಳಗಿಡೋದು ಫೆರಿದಾಗೂ ನಿಂದಿರ್ಬೋದು. ಮತ್ತು ಯಾರೇ ಪ್ರೈವೇಟ್ ವೆಹಿಕಲ್ದಾಗ ಬಂದಿರ್ತಾರ ಅಥವಾ ಅಲ್ಲಿ ಹೊಳಿದಂಡಿಗೆ ಬಂದು ಹಡಗೇರಿರ್ತಾರ ಅಂಥವ್ರು ವಾಪಸ್ ನಮ್ಮ ಬಸ್ ಒಳಗೆ ಹತ್ತಿ ಮುಂದಿನ ಊರಿಗೂ ಹೋಗ್ಬೋದು. ಅಥವಾ ಹಡಗಿಳಿದ ಮೇಲೆ ಅಲ್ಲಿ ಕ್ರೂಸರ್ಗಳು ನಿಂತಿರ್ತಾವೆ, ಅದ್ರ ಮುಖಾಂತರನೂ ನೀವು ಪ್ರಯಾಣ ಮಾಡ್ಬೋದು. ಸಿಗಂದೂರು ಅಲ್ಲಿಂದ 3 ಕಿಲೋಮೀಟ್ರ್ ಆಗ್ತದೆ. ಅದ್ರ ಮುಂದೆ ಕೊಲ್ಲೂರು ಅದ. ಕೊಲ್ಲೂರು ಮೂಕಾಂಬಿಕೆಗೂ ಭಾಳ ಜನ ಹೋಗೋದು ನಾನು ನೋಡಿದೆ. ಮತ್ತು ಬೇರೆ ಬೇರೆ ಹಳ್ಳಿಗಳು ಅದಾವು. ದಿನ ಪೂರ್ತಿ ಕೆಲಸ ಮಾಡೋರು, ಅಲ್ಲಿ ಕೂಲಿಗಾರರು ಎಲ್ಲರೂ ಈ ಮುಖಾಂತರನೇ ಅಡ್ಡಾಡ್ತಾರೆ. ಈಗ ಇಲ್ಲಿ ಸೇತುವೆ ಸಹ ನಿರ್ಮಾಣ ಮಾಡಾಕತ್ತಾರ. ಇನ್ನೇನೋ ಕೆಲವು ವರ್ಷ ಒಳಗಿದು ಬಹುಶಃ ಸ್ಟಾರ್ಟ್ ಆಗ್ಬೋದು. ಅವಾಗಿಂದ ವ್ಯವಸ್ಥೆ ಪ್ರಕಾರ ಹಡಗಿರ್ತದೋ ಇಲ್ಲೋ ಅಥವಾ ಪ್ರವಾಸಿಗರಿಗೆ ಹಡಗು ಕಲ್ಪಿಸ್ತಾರೋ ಏನೋ ಅಂತ ಕಾದು ನೋಡಬೇಕು. ಸದ್ಯಕ್ಕೆ ಇದನ್ನು ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು ಒಳನಾಡು ಅಭಿವೃದ್ಧಿ ಇಲಾಖೆಯವರು, ಕರ್ನಾಟಕ ಜಲ ಸಾರಿಗೆ ಮಂಡಳಿ ಇದನ್ನು ಕಾರ್ಯನಿರ್ವಹಿಸಾಕತ್ತದ. ಲಿಂಗನಮಕ್ಕಿ ಜಲಾಶಯ ಇಲ್ಲೇನು ಕಟ್ಟಾರಲ್ಲ, ಇದು 2.5 ಕಿಲೋಮೀಟರ್ಗಿಂತನೂ ಜಾಸ್ತಿ ಉದ್ದ ಅದ. ಮತ್ತು ನಮ್ಮ ದೇಶ ಒಳಗಿದ್ದಂತಹ ಎಷ್ಟೋ ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲಿ ಇದು ಒಂದಾಗ್ಯದ. ಭಾಳ ಕಡಿಮೆ ನದಿಗಳು ಪಶ್ಚಿಮಕ್ಕೆ ಹರಿತಾವಂತ. ಅದರೊಳಗೆ ಶರಾವತಿ ನದಿ ಒಂದು. ಇದು ಪಶ್ಚಿಮ ದಿಕ್ಕಿನ ಕಡೆ ಹರಿತದ. ಇದೇ ಮುಂದೆ ಹೋಗಿ ಜೋಗ ಜಲಪಾತವಾಗಿ ಧುಮ್ಮಿಕ್ತದ. ಮತ್ತು ನೋಡ್ರಿ ವಿಶೇಷತೆ ಏನಂದ್ರೆ ಈ ನದಿಯೊಳಗೆ ಏನು ಹಾಯ್ದು ಹೋಗ್ತದಲ್ಲ ರೋಡ್, ಅದಕ್ಕೆ ನ್ಯಾಷನಲ್ ಹೈವೇ ಅಂತಲೇ ಕರೀತಾರೆ. ಇನ್ನು ನಾವು ಸಿಗಂದೂರಿಗೆ ತಲುಪಿದ್ವಿ. ಇಲ್ಲಿ ಮಹಾದ್ವಾರ ಅದ. ಒಂದು ಸ್ವಲ್ಪ ನಾವು ಒಳಗೆ ಹೋದ್ರೆ ನಮಗೆ ದೇವಸ್ಥಾನ ಸಿಗ್ತದೆ. ಮೊದಲು ಹಲವಾರು ವರ್ಷಗಳ ಹಿಂದೆ ಸಿಗಂದೂರೇಶ್ವರಿ ಅಂತಲೇ ಕರಿತಿದ್ರಂತ. ಈಗಲೂ ಕರೀತಾರ. ಹಾಗೆ ಚೌಡೇಶ್ವರಿ ಅಂಥೇಳಿ ಇನ್ನೊಂದು ಹೆಸರು. ಸುತ್ತಲೂ ಹಚ್ಚ ಹಸಿರ ನಡು ದೇವಿ ಕುಂತಿರುವಂತಹ ವಿಶೇಷವಾದ ಸ್ಥಳ ಇದು. ಭಾಳ ಮಹತ್ವವಾದದ್ದು. ನಾವು ಏನೇ ಬೇಡ್ಕೊಂಡ್ರೂ ಈಡೇರಿಸುವಂತಹ ಶಕ್ತಿ ದೇವಿಯಲ್ಲೇ ಅದ ಅಂಥೇಳಿ ಜನ ನಂಬ್ತಾರೆ. ಒಳಗೆ ಯಾವುದೇ ಫೋಟೋ ವಿಡಿಯೋ ಅಲಾವ್ ಇದ್ದಿಲ್ಲ. ಹಾಗಾಗಿ ನನಗೆ ಗರ್ಭಗುಡಿಯ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ರೆ ಹೊರಗೆ ಮಳಿಗೆಗಳು ಅದಾವು. ಅಲ್ಲಿ ನನಗೆ ಈ ಫೋಟೋ ಸಿಕ್ತು, ನಾನು ಖರೀದಿ ಮಾಡಿದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಮುಂಜಾನೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಇಲ್ಲಿ ಅನ್ನಪ್ರಸಾದ ಇರ್ತದೆ. ಮುಂಜಾನೆ 7ರಿಂದ 9, ಮಧ್ಯಾಹ್ನ 12ರಿಂದ 3 ಮತ್ತು ರಾತ್ರಿ 7ರಿಂದ 9. ಇಲ್ಲಿ ಶ್ರೀ ಕ್ಷೇತ್ರ ಪಾಲಕ ಶ್ರೀ ಭೂತರಾಯನ ಗುಡಿನೂ ಅದ. ಇಲ್ಲೇ ಗುಡಿ ಪಕ್ಕನೇ ಇದು ಇದ್ದಿದ್ದು. ಇಲ್ಲೊಂದು ಗಿಡ ಅದ, ಕೆಳಗೆ ಮೂರ್ತಿ ಅದಾವು. ಇಲ್ಲಿ ಜನ ಬಂದು ಚೀಟಿ ಕಟ್ಟಿ ನಮಸ್ಕಾರ ಮಾಡ್ತಾರೆ. ತಮಗೆ ಯಾವುದೇ ಸಮಸ್ಯೆ ಇತ್ತಂದ್ರೆ ಇಲ್ಲಿ ಚೀಟಿ ಕಟ್ಟೋದ್ರಿಂದ ಪರಿಹಾರ ಆಗ್ತದ ಅನ್ನೋ ನಂಬಿಕೆ. ಇಲ್ಲೇನು ಕಾಣಿಸ್ತದಲ್ಲ ನಿಮಗೆ, ಗರ್ಭಗುಡಿಯ ಗೋಪುರ ಇದು. ಇಲ್ಲೇನು ಕಾಣಿಸಕತ್ತದಲ್ಲ, ಇದು ಗರ್ಭಗುಡಿಯ ಗೋಪುರ. ಮಲೆನಾಡಿನ ಅಧಿದೇವತೆ ಚೌಡೇಶ್ವರಿ ದೇವಿ ಈ ನಡುಗಡ್ಡೆಯಲ್ಲಿ ಕುಳಿತು ಈ ಕ್ಷೇತ್ರವನ್ನು ಕಾಪಾಡ್ತಾಳ. ಯಾವುದೇ ಕಳ್ಳತನ ಇಲ್ಲಿ ಆಗುವುದಿಲ್ಲ ಅಂತ, ಯಾವುದೇ ಸಮಸ್ಯೆನೂ ಇಲ್ಲಿ ಇಲ್ಲ ಅಂಥೇಳಿ ಹೇಳ್ತಾರೆ. ನೀವು ಸಹ ಇಲ್ಲೊಂದ್ಸಲ ಭೇಟಿ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯೊಳಗೆ ಸಿಗೋಣಂತ. ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷಾ ನರೇಟ್ಸ್. ನಿಮ್ಮ ಬೆಂಬಲ ನನ್ನ ಹಂಬಲ. ನಮಸ್ಕಾರ.